ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನು ತಮ್ಮ ಮೂಲಕ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ, ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಸದಾ ನಡೀತಾ ಇದೆ, ಅಲ್ಲಿ ಚರ್ಚೆ ಮಾಡಿ, ನಾವೇನು ತಪ್ಪು ಮಾಡಿದ್ರೆ ಅದನ್ನು ಜನರು ತೋರಿಸೋ ಕೆಲಸ ಮಾಡಿ, ಅದನ್ನು ಬಿಟ್ಟು ನಾವು ಇಡ್ಲಿ ತಿಂದ್ವಾ, ದೋಸೆ ತಿಂದ್ವಾ, ಬ್ರೇಕ್ಫಾಸ್ಟ್ ಮಾಡಿದ್ವಾ, ನಿಮ್ಗೆ ಯಾಕೆ ಆ ಚಿಂತೆ? ನಮ್ಮ ಸರ್ಕಾರದ ಸಾಧನೆಗಳನ್ನು ನಾವು ಜನರ ಮುಂದೆ ತೋರಿಸ್ತಾ ಇದ್ದೀವಿ. ಎಲ್ಲಿ ಎಲ್ಲ ಲೋಪಗಳಿದ್ರೆ ಅದನ್ನು ಜನರು ತೋರಿಸೋಂಥ ಕೆಲಸ ನೀವು ಮಾಡಿ. ಯು ವರ್ಕ್ ಆಸ್ ಎ ಕನ್ಸ್ಟ್ರಕ್ಟಿವ್ ಅಪೋಸಿಷನ್. 10 ದಿನಗಳ ಈ ಸೆಷನ್ನಲ್ಲಿ ನೀವು ಚರ್ಚೆ ಮಾಡಿ, ನಾವೆಲ್ಲರೂ ಎಡವಿದ್ರೆ ನಮಗೆ ಸರಿ ಮಾಡೋಂಥ ಕೆಲಸ ಮಾಡಿ. ಅದನ್ನು ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಆಂತರಿಕ ವಿಚಾರ ಇಟ್ಕೊಂಡು ನೀವ್ಯಾಕೆ ಅದನ್ನು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಏನಿದ್ರು ನೀವು ಕನಸು ಕಾಣ್ತಾ ಇದ್ದೀರಾ? ನೀವು ಹೇಳ್ತಾ ಇದ್ರಿ ಈ ಸಲ ಸದನ ನಡೆಯೋದಿಲ್ಲ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಪಾರ್ಟಿ ಡಿವೈಡ್ ಆಗಿಬಿಡುತ್ತೆ ಅಂತ. ಅದೇನೂ ಆಗೋದಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ಈಗಾಗಲೇ CM DCM ಅವ್ರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಹೇಳಿದ್ದಾರೆ. ಅದರಿಂದ ಏನಿದ್ರು ಅದು ವಿರೋಧ ಪಕ್ಷ ಪಾರ್ಟ್ ಬಿಡಿಸು ಸೆಕೆಂಡರಿ, ಅದು ವಿರೋಧ ಪಕ್ಷ ವಿರೋಧ ಮಾಡೇ ಮಾಡ್ತಾರೆ. ತಮ್ಮ ಪಕ್ಷದಲ್ಲಿ ನೋಡಿ, ಒಂದು ಕಡೆ ಯತೀಂದ್ರ ಅವರು ಒಂದು ಕಡೆ ಹೇಳ್ತಾರೆ, ಇಲ್ಲ 5 ವರ್ಷ ಸಿದ್ದರಾಮಯ್ಯ CM ಯಾವುದೇ ಅಧಿಕಾರ ಬಿಡೋಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವರು ಶಿವಗಂಗಾ ಅವರು ಹೇಳ್ತಾರೆ MLC ಹೋಟೆಲ್ ಕನ್ಸಿಡರ್ ಆಗಲ್ಲ ಪರಿಷತ್ CM ಆಯ್ಕೆಗೆ ಸಂದರ್ಭ ಅವ್ರು ಹೇಳ್ತಾರೆ. ಇದೆಲ್ಲ ಏನು ತೋರಿಸ್ತದೆ? ಈಗಾಗಲೇ ನಮ್ಮ ಇಬ್ಬರು ಮುಖಂಡರು ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಆ ವಿಚಾರವನ್ನು ನಾನು ಬಿಡ್ತಾರೆ. ಅಲ್ಲ, ಮತ್ತೆ ಯಾಕೆ ಮಾತಾಡ್ತಾರೆ ಸರ್ ನಿಮ್ಮವರು ಶಾಸಕರು, ನಿಮ್ಮ MLC ಯಾಕೆ ಮಾತಾಡ್ತಿದ್ದಾರೆ? ಅದನ್ನು ಪಕ್ಷ ವರಿಷ್ಠರು ಗಮನಿಸ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ, ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಸದಾ ನಡೀತಾ ಇದೆ, ಅಲ್ಲಿ ಚರ್ಚೆ ಮಾಡಿ, ನಾವೇನು ತಪ್ಪು ಮಾಡಿದ್ರೆ ಅದನ್ನು ಜನರು ತೋರಿಸೋ ಕೆಲಸ ಮಾಡಿ. ಅದನ್ನು ಬಿಟ್ಟು ನಾವು ಇಡ್ಲಿ ತಿಂದ್ವಾ, ದೋಸೆ ತಿಂದ್ವಾ, ಬ್ರೇಕ್ಫಾಸ್ಟ್ ಮಾಡಿದ್ವಾ, ನಿಮ್ಗೆ ಯಾಕೆ ಆ ಚಿಂತೆ? ನಮ್ಮ ಸರ್ಕಾರದ ಸಾಧನೆಗಳನ್ನು ನಾವು ಜನರ ಮುಂದೆ ತೋರಿಸ್ತಾ ಇದ್ದೀವಿ. ಎಲ್ಲಿ ಎಲ್ಲ ಲೋಪಗಳಿದ್ರೆ ಅದನ್ನು ಜನರು ತೋರಿಸೋಂಥ ಕೆಲಸ ನೀವು ಮಾಡಿ. ಯು ವರ್ಕ್ ಆಸ್ ಎ ಕನ್ಸ್ಟ್ರಕ್ಟಿವ್ ಅಪೋಸಿಷನ್. 10 ದಿನಗಳ ಈ ಸೆಷನ್ನಲ್ಲಿ ನೀವು ಚರ್ಚೆ ಮಾಡಿ, ನಾವೆಲ್ಲರೂ ಎಡವಿದ್ರೆ ನಮಗೆ ಸರಿ ಮಾಡೋಂಥ ಕೆಲಸ ಮಾಡಿ. ಅದನ್ನು ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಆಂತರಿಕ ವಿಚಾರ ಇಟ್ಕೊಂಡು ನೀವ್ಯಾಕೆ ಅದನ್ನು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಏನಿದ್ರು ನೀವು ಕನಸು ಕಾಣ್ತಾ ಇದ್ದೀರಾ? ನೀವು ಹೇಳ್ತಾ ಇದ್ರಿ ಈ ಸಲ ಸದನ ನಡೆಯೋದಿಲ್ಲ, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಪಾರ್ಟಿ ಡಿವೈಡ್ ಆಗಿಬಿಡುತ್ತೆ ಅಂತ. ಅದೇನೂ ಆಗೋದಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ಈಗಾಗಲೇ CM DCM ಅವ್ರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಹೇಳಿದ್ದಾರೆ. ಅದರಿಂದ ಏನಿದ್ರು ಅದು ವಿರೋಧ ಪಕ್ಷ ಪಾರ್ಟ್ ಬಿಡಿಸು ಸೆಕೆಂಡರಿ, ಅದು ವಿರೋಧ ಪಕ್ಷ ವಿರೋಧ ಮಾಡೇ ಮಾಡ್ತಾರೆ. ತಮ್ಮ ಪಕ್ಷದಲ್ಲಿ ನೋಡಿ, ಒಂದು ಕಡೆ ಯತೀಂದ್ರ ಅವರು ಒಂದು ಕಡೆ ಹೇಳ್ತಾರೆ, ಇಲ್ಲ 5 ವರ್ಷ ಸಿದ್ದರಾಮಯ್ಯ CM ಯಾವುದೇ ಅಧಿಕಾರ ಬಿಡೋಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವರು ಶಿವಗಂಗಾ ಅವರು ಹೇಳ್ತಾರೆ, MLC ಹೋಟೆಲ್ ಕನ್ಸಿಡರ್ ಆಗಲ್ಲ ಪರಿಷತ್ CM ಆಯ್ಕೆಗೆ ಸಂದರ್ಭ ಅವ್ರು ಹೇಳ್ತಾರೆ. ಇದೆಲ್ಲ ಏನು ತೋರಿಸ್ತದೆ? ಈಗಾಗಲೇ ನಮ್ಮ ಇಬ್ಬರು ಮುಖಂಡರು ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಆ ವಿಚಾರವನ್ನು ನಾನು ಬಿಡ್ತಾರೆ. ಅಲ್ಲ, ಮತ್ತೆ ಯಾಕೆ ಮಾತಾಡ್ತಾರೆ ಸರ್ ನಿಮ್ಮವರು ಶಾಸಕರು, ನಿಮ್ಮ MLC ಯಾಕೆ ಮಾತಾಡ್ತಿದ್ದಾರೆ? ಅದನ್ನು ಪಕ್ಷ ವರಿಷ್ಠರು ಗಮನಿಸ್ತಾ ಇದ್ದಾರೆ.